ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಕುಮಾರ್ ಅಂಥೇಳಿ. ಇವತ್ತು ಎಲೆಕ್ಟ್ರಿಕ್ ಬೈಕಿನ ಒಂದು ಕಂಪನಿಯ ಪ್ರಮೋಷನನ್ನು ನಾವು ಮಾಡ್ತಾ ಇದ್ದೀವಿ. ಕೇಳೋಣ ಹೇಗಿದೆ ಅಂಥೇಳಿ. ಪೆಟ್ರೋಲ್ ಬೈಕ್ ನಿಮ್ಗೆ ಗೊತ್ತಿದೆ, 1 ಲೀಟರ್ ಪೆಟ್ರೋಲ್ಗೆ 110 ರೂಪಾಯಿ ಅಂತ ನಾವು ಅಂದಾಜು 40 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಅಂದ್ಕೊಂಡ್ರೆ, ಸರ್ವಿಸಿಂಗು, ಸ್ಪೇರ್ ಪಾರ್ಟ್ಸು, ಎಕ್ಸ್ಟ್ರಾ ಖರ್ಚು ದಿನಕ್ಕೆ 1 ಲೀಟರ್ ಅಂತ ಲೆಕ್ಕ ಹಾಕಿದ್ರು 3,300 ರೂಪಾಯಿ ಪ್ರತಿ ತಿಂಗಳ ಆಗುತ್ತೆ. ವರ್ಷಕ್ಕೆ 40,000 ಪ್ಲಸ್ ಸರ್ವಿಸಿಂಗ್ ಪ್ಲಸ್ ಸ್ಪೇರ್ ಪಾರ್ಟ್ಸು ಆಗುತ್ತೆ. ನಿಮ್ಗೆ ಗೊತ್ತಿದೆ. ಇದನ್ನೇ ನೀವು ಎಲೆಕ್ಟ್ರಿಕ್ ಬೈಕನ್ನು ಉಪಯೋಗಿಸಿದರೆ ಪೂರ್ತಿ ಚಾರ್ಜಿಂಗ್ಗೆ 1.5 ಯೂನಿಟ್ ತಗೊಳುತ್ತೆ. 9 ರೂಪಾಯಿ ಅಂತ ಅಂದ್ಕೊಂಡ್ರೆ 40 ಕಿಲೋಮೀಟರ್ ಮೈಲೇಜು ಪ್ರತಿ ದಿವಸಕ್ಕೆ 10 ರೂಪಾಯಿ ಖರ್ಚಾದರೆ ತಿಂಗಳಿಗೆ 270 ರೂಪಾಯಿ ಆಗುತ್ತೆ. 12 ತಿಂಗಳಿಗೆ 3,250 ರೂಪಾಯಿ ಆಗುತ್ತೆ. ಬಹಳ ಕಡಿಮೆ ಮೇಂಟೆನೆನ್ಸ್ ಚಾರ್ಜಸ್ಸು, ಭಾಳಷ್ಟು ಪರಿಸರ ಸೇವಿಂಗ್ಸ್ ಮಾಡ್ಬೋದು. ಜೊತೆಗೆ ಪರಿಸರನ ಹಾಳು ಮಾಡ್ದೇ ನಾವು ಯೂಸ್ ಮಾಡ್ಬೋದು. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಫ್ಯೂಚರ್ ಜನರೇಷನ್ www.bizedirect.com ಈ ಕಂಪನಿ ವೆಬ್ಸೈಟ್. www.bizedirect.com ಕಂಪನಿಯ ವೆಬ್ಸೈಟು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ಬಿಲ್ಡಿಂಗ್ ನಂಬರ್ 3-9-247 ಯಾದವನಗರ ಲೇನ್ 3, ಹನುಮಂತಕೊಂಡ ಜಿಲ್ಲೆ, ತೆಲಂಗಾಣ ರಾಜ್ಯ. ಇದು ತೆಲಂಗಾಣದಲ್ಲಿ ಬರುತ್ತೆ. ಕಂಪನಿಯ ವಿಷನ್ ಅಂಡ್ ಮಿಷನ್ ಪರಿಸರ ಸಂರಕ್ಷಣೆ ಜೊತೆಗೆ ಮಾಲಿನ್ಯ ಮುಕ್ತ ಪರಿಸರಕ್ಕೆ ಆದ್ಯತೆ ನೀಡಿ ನಿಮ್ಮದೇ ಆದಂಥ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಲ್ಲ ಮತ್ತು 2025 ಡಿಸೆಂಬರ್ ಅಷ್ಟೊತ್ತಿಗೆ ಸುಮಾರು 100 ಶೋರೂಮ್ಗಳನ್ನು ಹೊಂದುವಂಥ ವಿಷನ್ ಈ ಕಂಪನಿಗಿದೆ. ಬಿಜ್ ಡೈರೆಕ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮುಂದಿನ ಜನರೇಷನ್ಗೆ ಪರಿಚಯಿಸಿ ಸ್ವಚ್ಛ ಹಾಗೂ ಹಸಿರು ಮಾಲಿನ್ಯ ಮುಕ್ತ ಪರಿಸರಕ್ಕೆ ಸಹಕಾರ ನೀಡ್ತಾ ಇದೆ. ಲೀಗಲ್ ಡಾಕ್ಯುಮೆಂಟ್ಸ್ ನೋಡೋಣ. ಕಂಪನಿಯ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್, ಕಂಪನಿಯ ಪ್ಯಾನ್ ಕಾರ್ಡ್, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, GST ರಿಜಿಸ್ಟ್ರೇಷನ್ ಆಗಿರುವಂತಹ ಸರ್ಟಿಫಿಕೇಟ್, ನಮ್ಮ ಪ್ರಾಡಕ್ಟ್ಗಳಲ್ಲಿ 2 ಪ್ರಾಡಕ್ಟ್ಗಳಿದೆ. NXG ಪವರ್ ಪ್ಲಸ್ 2 ಮಾಡೆಲ್ ಇದೆ. NXG ಪವರ್ ಪ್ಲಸ್ ಅಲ್ಲಿ ಒಂದು ಮಾಡೆಲ್ಲು 68,500 ರೂಪಾಯಿ ಬೆಲೆ, ಗ್ರಾಫಿನ್ ಬ್ಯಾಟರಿ ಉಳ್ಳ 1 ವರ್ಷ ಪೂರ್ತಿ ವಾರಂಟಿ, 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪೂರ್ತಿ ಚಾರ್ಜ್ ಮಾಡಿದಾಗ. ಇನ್ನೊಂದು ಮಾಡೆಲ್ ಇದೆ, ಬೆಲೆ 89,500 ರೂಪಾಯಿ, ಲಿಥಿಯಂ ಅಯಾನ್ ಬ್ಯಾಟರಿ, 3 ವರ್ಷ ಬ್ಯಾಟ್ರಿಗೆ ವಾರಂಟಿ ಇರುತ್ತೆ. 1 ಸರಿ ರಿಚಾರ್ಜ್ ಮಾಡಿದರೆ 80ರಿಂದ 90 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪೂರ್ತಿ ಚಾರ್ಜ್ ಮಾಡಿದಾಗ. ವೆಹಿಕಲ್ ಸ್ಪೆಸಿಫಿಕೇಶನ್ ನೀವು ನೋಡ್ಬೋದು, ಪೂರ್ತಿ ಓದ್ಕೋಬಹುದು. ಇಲ್ಲಿ 18 ವರ್ಷ ಮೇಲ್ಪಟ್ಟವರು ಇದನ್ನ ಡ್ರೈವ್ ಮಾಡ್ಬೋದು. ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ, RTO ರಿಜಿಸ್ಟ್ರೇಷನ್ ಇಲ್ಲ, ಇನ್ಶೂರೆನ್ಸ್ ಸಹ ಇಲ್ಲ. ಬಜಾಜ್ ಫೈನಾನ್ಸ್ ಇಂದ ಸಾಲ ಸೌಲಭ್ಯ ಸಹ ಇದಕ್ಕೆ ಇದೆ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿ ಹಾಗೂ ಹೆಲ್ಮೆಟ್ ಅನ್ನು ಧರಿಸಿ ನಿಮ್ಮ ಪ್ರೀತಿ ಪಾತ್ರರಾಗಿ ಜೀವ ಉಳಿಸಿಕೊಳ್ಳಿ. ನೋಡ್ಬೋದು ನೀವು, ನಮ್ದು ಮೊದಲನೇ ಪ್ಯಾಕೇಜು ವೆಹಿಕಲ್ ಬುಕಿಂಗ್ ಅಮೌಂಟು 20,999 ರೂಪಾಯಿ. ನೀವು 20,990 ರೂಪಾಯಿ ಕೊಟ್ಟು ಬುಕಿಂಗ್ ಮಾಡಿ ನಿಮ್ಮಿಂದ ಇಬ್ಬರನ್ನ 20,999 ಪ್ಯಾಕೇಜನ್ನು 3 ಬುಕ್ಕಿಂಗನ್ನು ನೀವು ರೆಫರ್ ಮಾಡಿದರೆ ನಿಮಗೆ 68,999 ವ್ಯಾಲ್ಯೂ ಇರುವಂಥ ಗಾಡಿ ಡೆಲಿವರಿ ಸಿಗುತ್ತೆ. ಇನ್ನೊಂದು ಪ್ಯಾಕೇಜ್ ಇದೆ, ನೀವು ನೋಡ್ಬೋದು. ವೆಹಿಕಲ್ ಬುಕಿಂಗ್ ಅಮೌಂಟು ಸೇಮ್ 20,999 ರೂಪಾಯಿ. ನಿಮ್ಮಿಂದ 20,999 ರೂಪಾಯಿ ಪ್ಯಾಕೇಜನ್ನು 4 ಬುಕ್ಕಿಂಗ್ ರೆಫರಲ್ ಮಾಡಿಸಿದರೆ ನಿಮಗೆ 89,500 ರೂಪಾಯಿ ನಿಮಗೆ ಗಾಡಿ ಡೆಲಿವರಿ ಸಿಗುತ್ತೆ. ಇನ್ನೊಂದು ಪ್ಯಾಕೇಜ್ ಇದೆ ನಮ್ಮದು, 3ನೇದು. ಇಲ್ಲಿ ವೆಹಿಕಲ್ ಬುಕಿಂಗ್ ಅಮೌಂಟು 30,000 ರೂಪಾಯಿ ಇದೆ. ನಿಮ್ಮಿಂದ 30,000 ರೂಪಾಯಿ ಪ್ಯಾಕೇಜನ್ನು 2 ಬುಕ್ಕಿಂಗನ್ನು ನೀವು ರೆಫರಲ್ ಮಾಡಿದರೆ ನಿಮಗೆ 68,999 ರೂಪಾಯಿದು ಗಾಡಿ ನಿಮಗೆ ಡೆಲಿವರಿ ಸಿಗುತ್ತೆ. ಒಂದು ವೇಳೆ ಅದೇ ಥರ ನೀವೇನಾದರೂ 4ನೇ ಪ್ಯಾಕೇಜಲ್ಲಿ ವೆಹಿಕಲ್ ಬುಕಿಂಗ್ ಅಮೌಂಟು ಸೇಮ್ 30,000 ಇರುತ್ತೆ, ನೀವು ನಿಮ್ಮಿಂದ 30,000 ಪ್ಯಾಕೇಜಿನ 3 ಬುಕ್ಕಿಂಗ್ ಮಾಡಿದರೆ ರೆಫರ್ ಮಾಡಿದರೆ ನಿಮಗೆ
89,500 ಗಾಡಿ 3 ವರ್ಷ ವಾರಂಟಿ ಇರುವಂತ ಗಾಡಿ ನಿಮಗೆ ಡೆಲಿವರಿ ಸಿಗುತ್ತೆ. ಇಲ್ಲಿ 4 ತರನಾದ ಇನ್ಕಮ್ ಇದೆ. ಒಂದು ಡೈರೆಕ್ಟ್ ರೆಫರಲ್ ಇನ್ಕಮ್, ಇನ್ನೊಂದು ಬೈನರಿ ಮ್ಯಾಚಿಂಗ್ ಇನ್ಕಮ್, ಇನ್ನೊಂದು ಫ್ರಾಂಚೈಸಿ ರೆಫರ್ ಮಾಡೋದಕ್ಕೆ ಇನ್ಕಮ್, ಇನ್ನೊಂದು ಅವಾರ್ಡ್ ಅಂಡ್ ರಿವಾರ್ಡು ನಿಮಗೆ ಇಲ್ಲಿ ಸಿಗುತ್ತೆ. ಈ ತರ 4 ತರನಾದ ಇನ್ಕಮ್ ಸಿಗುತ್ತೆ. ನೋಡೋಣ ಡೈರೆಕ್ಟ್ ರೆಫರಲ್ ಹೇಗೆ ಅಂತ ಹೇಳಿ. ಬೈಕ್ ಅಚೀವ್ಮೆಂಟ್ ಆದ್ಮೇಲೆ ಈ ಡೈರೆಕ್ಟ್ ಸ್ಪಾನ್ಸರ್ ನಿಮಗೆ ಇನ್ಕಮ್ ರಿಲೀಸ್ ಮಾಡೋದಾಗುತ್ತೆ. 30,000 ರೂಪಾಯಿ ಪ್ಯಾಕೇಜ್ ಅನ್ನ ನೀವು ರೆಫರ್ ಮಾಡಿದ್ರೆ ನಿಮಗೆ 15,000 ರೂಪಾಯಿ ಡೈರೆಕ್ಟ್ ರೆಫರಲ್ ಸಿಗುತ್ತೆ. ಅದು ಯಾವಾಗ? ಮೊದಲು 2 ರೆಫರಲ್ ಮಾಡಿ ಆಗಿ 3ನೇ ಡೈರೆಕ್ಟ್ ರೆಫರಲ್ಗೆ ನಿಮಗೆ 15,000 ರೂಪಾಯಿ ಡೈರೆಕ್ಟ್ ರೆಫರಲ್ ಇನ್ಕಮ್ ಸಿಗುತ್ತೆ. ಒಂದ್ ವೇಳೆ ನೀವೇನಾದ್ರೂ 20,990 ರೂಪಾಯಿ ಪ್ಯಾಕೇಜ್ ಅನ್ನ ರೆಫರ್ ಮಾಡಿದ್ರೆ 10,000 ರೂಪಾಯಿ ನಿಮಗೆ ಡೈರೆಕ್ಟ್ ರೆಫರಲ್ ಸಿಗುತ್ತೆ. ಅನ್ಲಿಮಿಟೆಡ್ ಆಗಿ ಡೈರೆಕ್ಟ್ ರೆಫರಲ್ ಇನ್ಕಮ್ ಅನ್ನು ನೀವು ಪಡಿಬಹುದು. ಒಂದ್ ವೇಳೆ ನಿಮ್ಗೆ ಅರ್ಥ ಆಗಲಿಲ್ಲ, ಮುಂದಿನ ಸ್ಲೈಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೀವಿದ್ದೀರಾ 30,000 ಕೊಟ್ಟು ನೀವು ಗಾಡಿನ ಬುಕ್ಕಿಂಗ್ ಮಾಡಿದ್ದೀರಾ, ನೀವು ಯಾರನ್ನಾದ್ರೂ ಒಂದು ರೆಫರ್ ಮಾಡಿದ್ರಿ ಅನ್ಕೊಳ್ಳಿ. ಇದು ಬೈನರಿಲಿ ಆಗುತ್ತೆ. ಇನ್ನೊಬ್ಬರನ್ನ ರೆಫರ್ ಮಾಡಿದ್ದೀರಾ, ಅವಾಗ ನಿಮ್ಗೆ ಏನಾಗುತ್ತೆ? ಬೈಕ್ ಅಚೀವ್ಮೆಂಟ್ ಆಗುತ್ತೆ. ಈ ಬೈಕ್ ಅಚೀವ್ಮೆಂಟ್ ಆದ್ಮೇಲೆ ಅಂದ್ರೆ 1 ಹಾಗೂ 2 ಇಬ್ಬರನ್ನ ನೀವು ಮೊದಲು ಯಾರನ್ನ ರೆಫರ್ ಮಾಡ್ತಿರಲ್ಲ ಅವ್ರಿಗೆ ಅವಾಗ ಮಾಡಿದಾಗ ನಿಮಗೆ ಬೈಕ್ ಅಚೀವ್ಮೆಂಟ್ ಆಗುತ್ತೆ. ಈ ಫಸ್ಟ್ ಪೇರಿಗೆ ನಿಮಗೆ 2,000 ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ. ಅದ್ರ ನಂತರ 3ನೇದವರು ಹಾಗೆ 4, 1, 2 ಆದ್ಮೇಲೆ 3ನೇದವರು ಏನು ನೀವು ರೆಫರ್ ಮಾಡ್ತೀರಾ ಅನ್ಕೊಳ್ಳಿ. ಒಂದ್ ವೇಳೆ ನೀವು 30,000 ರೂಪಾಯಿ ಏನಾದ್ರು ರೆಫರ್ ಮಾಡಿದ್ದೀರಾ, ಅವಾಗ ನಿಮಗೆ 15,000 ರೂಪಾಯಿ ಡೈರೆಕ್ಟ್ ರೆಫರಲ್ ಇನ್ಕಮ್ ಸಿಗುತ್ತೆ. ಅಂದ್ರೆ 30,000 ಪ್ಯಾಕೇಜ್ ರೆಫರ್ ಮಾಡಿದ್ರೆ. ಒಂದ್ ವೇಳೆ ನೀವೇನಾದ್ರೂ 20,999 ರೂಪಾಯಿ ಪ್ಯಾಕೇಜ್ ಅನ್ನ ರೆಫರ್ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಡೈರೆಕ್ಟ್ ರೆಫರಲ್ ಸಿಗುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಆಗಿ ಡೈರೆಕ್ಟ್ ರೆಫರಲ್ ಇನ್ಕಮ್ ಅನ್ನ ಪಡಿಬಹುದು. ಮ್ಯಾಚಿಂಗ್ ಇನ್ಕಮ್, ಇಲ್ಲಿ ಬೈನರಿ ಇನ್ಕಮ್ ಇದೆ. ಬೈನರಿ ಇನ್ಕಮ್ ಅಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಿ. ನೀವಿದ್ದೀರಾ 30,000 ರೂಪಾಯಿ ಕೊಟ್ಟು ಬುಕಿಂಗ್ ಮಾಡಿದ್ದೀರಾ, ನೀವು ಫಸ್ಟ್ ಹಾಗೂ 2ನೇದನ್ನ ನೀವು ಬುಕಿಂಗ್ ಮಾಡಿಸಿದಾಗ ನಿಮಗೆ ಬೈಕ್ ಅಚೀವ್ಮೆಂಟ್ ಆಗುತ್ತೆ. ಈ ಬೈಕ್ ಅಚೀವ್ಮೆಂಟ್ ಆದಾಗ ನಿಮಗೆ ಮೊದಲನೇ ಜೋಡಿಗೆ ಫಸ್ಟ್ ಪೇರಿಗೆ 2,000 ರೂಪಾಯಿ ಸಹಾಯಧನ ಸಿಗುತ್ತೆ ಅಂತ ಈಗಾಗಲೇ ಹೇಳಿದೆ. ಒಂದ್ ವೇಳೆ ಆ 1ನೇದವರು ಅಥವಾ 2ನೇದವರು ಅಂದ್ರೆ ನೀವೇನು ಮಾಡಿಲ್ಲ, ನಿಮ್ಮ ಕೆಳಗಡೆ ಏನಾದ್ರು ನಿಮ್ಮ ರೆಫರ್ ಮಾಡಿದವ್ರು ಏನಾದ್ರು 3ನೇದವ್ರನ್ನ ರೆಫರ್ ಮಾಡಿದ್ರು ಅನ್ಕೊಳ್ಳೋಣ, ಅದು 30,000 ರೂಪಾಯಿ ಆಗಿತ್ತು. ಅದೇ ತರ 4ನೇದವ್ರು ರೆಫರ್ ಮಾಡಿದ್ರು ಅಂತಂದ್ರೆ 30,000 ರೂಪಾಯಿ ಪ್ಯಾಕೇಜ್ ಅನ್ನ 2ನೇದವರು 1ನೇದವರು ರೆಫರ್ ಮಾಡಿದ್ರೆ ಅವಾಗ ಬೈನರಿ ಲೆಕ್ಕದಲ್ಲಿ ಪೇರ್ ಮ್ಯಾಚಿಂಗಿಗೆ ನಿಮಗೆ 3,000 ರೂಪಾಯಿ ನಿಮಗೆ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ. ಒಂದು ವೇಳೆ ಅದೇ 20,999 ರೂಪಾಯಿ ಐಡಿ ಏನಾದ್ರು ಲೆಫ್ಟ್ ರೈಟ್ ಮ್ಯಾಚಿಂಗ್ ಆದ್ರೆ ನಿಮಗೆ 2,500 ರೂಪಾಯಿ ಪೇರ್ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ ಬೈನರಿ ಇನ್ಕಮ್ ಅಲ್ಲಿ. ಡೈಲಿ ಕ್ಯಾಪಿಂಗು 50,000 ರೂಪಾಯಿವರೆಗೂ ನೀವು ಇಲ್ಲಿ ಅರ್ನ್ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಡೈಲಿ ಕ್ಲೋಸಿಂಗ್ ಇರುತ್ತೆ. ಮ್ಯಾಚಿಂಗ್ ಇನ್ಕಮ್ ಏನಿದೆಯಲ್ಲ ಬೈನರಿ ಇನ್ಕಮ್, ಡೈಲಿ ಕ್ಲೋಸಿಂಗ್ ಹಾಗೂ ಡೈಲಿ ಪೇಮೆಂಟ್ ಇರುತ್ತೆ. ಇವತ್ತು ಮಾಡಿರೋಂಥ ಬಿಸ್ನೆಸ್ ಇವತ್ತು ರಾತ್ರಿ ಕ್ಲೋಸ್ ಆಗುತ್ತೆ, ನಾಳೆ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ. ಅದೇ ತರ ಫ್ರಾಂಚೈಸಿ ರೆಫರಲ್ ಇನ್ಕಮ್, NXD EV ಶೋರೂಮ್ ಅನ್ನ ನೀವು ರೆಫರ್ ಮಾಡಿ ಶೋರೂಮ್ ಅಲ್ಲಿ ಏನು ಟರ್ನ್ ಓವರ್ ಆಗುತ್ತಲ್ಲ ಆ ಟರ್ನ್ ಓವರ್ನ 1% ಪ್ರಾಫಿಟ್ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಪ್ರತಿ ತಿಂಗಳು ಸಿಗುತ್ತೆ. ಬಹಳ ಇಂಪಾರ್ಟೆಂಟ್ ಇದೆ. ಅವಾರ್ಡ್ ರಿವಾರ್ಡ್ ಇದೆ. 15 ಪೇರಿಗೆ ಗೋವಾ ಟ್ರಿಪ್ ಇದೆ. ಇದೇ ತರನಾಗಿ ನಿಮಗೆ ವಿಲ್ಲಾ, ಕಾರು ಎಲ್ಲ ಮುಂದೆ ಇದೆ. ಇದನ್ನ ನೀವು ಬೇರೆ ಇನ್ಕಮ್ ಅಲ್ಲಿ ನಿಮ್ಮ ಇಂಟ್ರೊಡ್ಯೂಸರ್ ಕೇಳೋದ ಮುಖಾಂತರ ನೀವು ತಿಳ್ಕೋಬಹುದಾಗಿದೆ. ಮೇಲಿನ ಎಲ್ಲ ಇನ್ಫಾರ್ಮೇಶನ್ಗಳು www.bizedirect.com ವೆಬ್ಸೈಟ್ ನಿಂದ ತೆಗೆದುಕೊಳ್ಳಲಾಗಿದೆ. ಮಾರಾಟದ ನಂತರ ಎಲ್ಲ ಸರ್ವಿಸ್ಗಳಿಗೆ ಕಂಪನಿ ಹೊಣೆಗಾರಿಕೆ ಆಗಿರುತ್ತೆ. ವೆಹಿಕಲ್ಗಳ ವಾರಂಟಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಗಳಿಗೆ ಮಾತ್ರ. ವೋಲ್ಟೇಜ್ ಫ್ಲಕ್ಚುಯೇಷನ್ ಮತ್ತು ಆಕ್ಸಿಡೆಂಟ್ಗಳಿಗೆ ಸಂಬಂಧಿಸಿಲ್ಲ. ಎಲ್ಲ ಹಣದ ಡೆಪಾಸಿಟ್ ಮತ್ತು ಟ್ರಾನ್ಸ್ಫರ್ ಕಂಪನಿ ಅಕೌಂಟಿಗೆ ನೇರವಾಗಿ ಮಾಡಬೇಕು. ಯಾವ ಲೀಡರ್ ಕೈಗೆ ಅಥವಾ ಅಕೌಂಟ್ಗೆ ಕಳಿಸಬಾರ್ದು ಅಂತ ಮುಖ್ಯವಾದ ರಿಕ್ವೆಸ್ಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಶಿವಮೊಗ್ಗದಲ್ಲಿ ನಾಗರಾಜ್ ಇದ್ದಾರೆ, ಆನಂದ್ ಕುಮಾರ್ ಇದ್ದಾರೆ, ಜಗದೀಶ್ ಅವರು ಇದ್ದಾರೆ, ಆಶಾ BC. ಮಂಗಳೂರಲ್ಲಿ ಗಾಯತ್ರಿಯನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.